ನಮಸ್ಕಾರ ಸ್ನೇಹಿತರೆ. ಭಾರತದ ಜನಗಣತಿ 2027. ಭಾರತದ ಜನಗಣತಿಯಲ್ಲಿ ಗಣತಿದಾರರು ಮತ್ತು ಮೇಲ್ವಿಚಾರಕರು ಮಾಡಬೇಕಾಗಿರ್ತಕ್ಕಂತಹ ಪ್ರಮುಖ ಕೆಲಸಗಳನ್ನು ಈಗ ನೋಡ್ತಾ ಹೋಗೋಣ. ಗಣತಿದಾರರು ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಗಳು: ಗಣತಿದಾರರು ಮೊಬೈಲ್ ಆ್ಯಪ್ ಅಥವಾ ಚಾರ್ಜ್ ಅಧಿಕಾರಿಯಿಂದ ಮನೆಪಟ್ಟಿ ಬ್ಲಾಕ್ ಅಥವಾ ಮ್ಯಾಪನ್ನು ಪಡೆಯಬೇಕಾಗುತ್ತದೆ. ಮನೆಪಟ್ಟಿ ಬ್ಲಾಕ್ ಗಡಿಯನ್ನು ಸ್ಥಳ ಪರಿಶೀಲಿಸಿ ರಸ್ತೆಗಳು, ಲೇನ್ಗಳು, ಹೆಗ್ಗುರುತುಗಳು ಇತ್ಯಾದಿಗಳನ್ನು ಗುರುತಿಸಿ ವ್ಯವಸ್ಥಿತ ಕಟ್ಟಡ ಗುರುತಿಸುವಿಕೆ ಅದು ವಾಯುವ್ಯದಿಂದ ಆಗ್ನೇಯ ಮತ್ತು ಕಟ್ಟಡಗಳಿಗೆ ಜನಗಣತಿ ಮನೆಗಳಿಗೆ ಸಂಖ್ಯೆಯನ್ನು ನೀಡಿ ಭೌತಿಕ ಲೇಔಟ್ ಮ್ಯಾಪನ್ನು ರಚಿಸಿಕೊಳ್ಳಬೇಕಾಗಿರುತ್ತದೆ. ಇನ್ನು ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪನ್ನು ಅಂದರೆ ಹೌಸ್ ಲಿಸ್ಟಿಂಗ್ ಆಪರೇಷನ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕು ಮತ್ತು ಲಾಗಿನ್ ಆಗಬೇಕು. ಲೇಔಟ್ ಮ್ಯಾಪ್ನಿಂದ ನಿರೀಕ್ಷಿತ ಸಂಖ್ಯೆಯ ಕಟ್ಟಡಗಳು, ಜನಗಣತಿಯ ಮನೆಗಳನ್ನು ನಮೂದಿಸಬೇಕು. ಮೊಬೈಲ್ ಆ್ಯಪ್ನಲ್ಲಿ ಮನೆಗೆ ಭೇಟಿ ನೀಡಿ ಮಾಹಿತಿಗಳನ್ನು ದಾಖಲಿಸಲು ಪ್ರಾರಂಭಿಸಬೇಕು. ನಿಯಮಿತವಾಗಿ ಮಾಹಿತಿಗಳನ್ನು ಸಿಂಕ್ ಮಾಡಬೇಕು. ಮನೆಪಟ್ಟಿ ಬ್ಲಾಕ್ನಲ್ಲಿರ್ತಕ್ಕಂತಹ ಎಲ್ಲ ಕಟ್ಟಡಗಳು, ಜನಗಣತಿ ಮನೆಗಳನ್ನು ಪೂರ್ಣಗೊಳಿಸಬೇಕು. ಲೋಪ ನಕಲಿಗಾಗಿ ಅಂತಿಮ ಪರಿಶೀಲಿಸಿ ಮನೆಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಅಂತಕ್ಕಂಥದ್ದನ್ನು ಗುರುತಿಸಬೇಕು. ಇನ್ನು ಕುಟುಂಬದಿಂದ ಸ್ವಯಂ ಗಣತಿಯನ್ನು ಮಾಡಿಕೊಂಡಿದ್ದರೆ ಸ್ವಯಂ ಗಣತಿ ID ಸಂಖ್ಯೆಯನ್ನು ಪಡೆದು ಮಾಹಿತಿಗಳನ್ನು ಪರಿಶೀಲಿಸಿ ಅಂಗೀಕರಿಸಬೇಕು. ಅಗತ್ಯವಿದ್ದರೆ ತಿದ್ದುಪಡಿ ಕೂಡ ಮಾಡಬೇಕಾಗುತ್ತದೆ. ಗಣತಿದಾರರಿಗೆ ಸಂಬಂಧಿಸಿದಂತೆ ಪ್ರಮುಖ ಸೂಚನೆಗಳನ್ನು ನೋಡ್ತಾ ಹೋಗೋಣ. ಮನೆಪಟ್ಟಿ ಮತ್ತು ಮನೆ ಗಣತಿಯಲ್ಲಿ ಒಳಗೊಂಡಿರತಕ್ಕಂಥ ಹಂತಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಸಮಯದ ಚೌಕಟ್ಟನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಮತ್ತು ಒಳಗೊಂಡಿರುವ ವಿವಿಧ ಚಟುವಟಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು. ತರಬೇತಿ ಕೇಂದ್ರಗಳಿಗೆ ಹಾಜರಾಗಿ ಮನೆಪಟ್ಟಿ ಮತ್ತು ಮನೆಗಣತಿ ಪ್ರಶ್ನೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಕೈಪಿಡಿಯಲ್ಲಿ ಒಂದು ಮಾದರಿಯನ್ನು ಒದಗಿಸಲಾಗಿದೆ, ಅದನ್ನು ಕೂಡ ಓದಿಕೊಳ್ಳಬೇಕು. ಹೆಚ್ಚುವರಿಯಾಗಿ ಕೈಪಿಡಿಯಲ್ಲಿ ನೀಡಲಾಗಿರತಕ್ಕಂತಹ ಪ್ರಶ್ನೆಗಳು ಮತ್ತು ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿ ಅರ್ಥ ಮಾಡಿಕೊಂಡು ಅದಕ್ಕಾಗಿ ಒದಗಿಸಿರ್ತಕ್ಕಂತಹ ಮೊಬೈಲ್ ಆ್ಯಪ್ಗೆ ಸಂಬಂಧಿಸಿದ ಚಿತ್ರಗಳನ್ನು ನೋಡಬೇಕು. ತರಬೇತಿಯ ಕೊನೆಯ ದಿನ ತಾವು ತರಬೇತಿ ಕೇಂದ್ರದಿಂದ ಹೊರಡುವ ಮೊದಲು ಮನೆಪಟ್ಟಿ ಮತ್ತು ಮನೆ ಗಣತಿಗೆ ಅಗತ್ಯವಿರುವ ಎಲ್ಲ ಸಾಮಗ್ರಿಗಳನ್ನು ಪಡೆಯಬೇಕು. ತಮಗೆ ಯಾವುದೇ ಅನುಮಾನಗಳಿದ್ದರೆ ಕ್ಷೇತ್ರ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಅವುಗಳನ್ನು ತಮ್ಮ ತರಬೇತುದಾರರೊಂದಿಗೆ ಸ್ಪಷ್ಟಪಡಿಸಿಕೊಂಡು ಖಚಿತಪಡಿಸಿಕೊಳ್ಳಬೇಕು. ತಮಗೆ ನಿಯೋಜಿಸಲಾದಂತಹ ಸ್ಥಳ ವಿವರಗಳು ನಿತ್ಯ ತಮ್ಮ ನಿಯೋಜಿತ ಮನೆಪಟ್ಟಿ ಬ್ಲಾಕ್ ಹೌಸ್ ಲಿಸ್ಟಿಂಗ್ ಬ್ಲಾಕ್ನೊಂದಿಗೆ ಹೊಂದಾಣಿಕೆಯಾಗುವ ಮೊದಲು ತಮ್ಮ ನೇಮಕಾತಿ ಆದೇಶದಲ್ಲಿ ಉಲ್ಲೇಖಿಸಿದ ಮೂಲ ನಿಯೋಜಿತ ಘಟಕದೊಂದಿಗೆ ಹೊಂದಿಕೆಯಾಗುತ್ತದೆಯೇ ಅಂತಕ್ಕಂಥದ್ದನ್ನು ಖಚಿತಪಡಿಸಿಕೊಳ್ಳಬೇಕು. ಯಾವುದೇ ಹೊಂದಾಣಿಕೆ ಇಲ್ಲದ ಸಂದರ್ಭದಲ್ಲಿ ತಕ್ಷಣ ತಮ್ಮ ಮೇಲ್ವಿಚಾರಕರು ಮತ್ತು ಚಾರ್ಜ್ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಕ್ಷೇತ್ರ ಕೆಲಸ ಮಾಡುವಾಗ ಯಾವಾಗಲೂ ತಮ್ಮ ಗುರುತಿನ ಚೀಟಿಯನ್ನು ಒಯ್ಯಬೇಕು ಮತ್ತು ಕೇಳಿದಾಗ ಪ್ರದರ್ಶಿಸಬೇಕು. ಇಲ್ಲದಿದ್ದರೆ ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ಗಣತಿದಾರ ಮತ್ತು ಮೇಲ್ವಿಚಾರಕರಾಗಿ ನೀವು ನೋಂದಾಯಿಸುವಾಗ ಉಲ್ಲೇಖಿಸಿದ ಮೂಲ ಗುರುತಿನ ದಾಖಲೆಯನ್ನು ತಾವು ಕೊಂಡೊಯ್ಯಬೇಕು. ತಮ್ಮ ನೇಮಕಾತಿ ಪತ್ರ ಮತ್ತು ಗುರುತಿನ ಚೀಟಿಯಲ್ಲಿ ನೀಡಲಾಗಿರತಕ್ಕಂತಹ QR ಕೋಡನ್ನು ದೃಢೀಕರಣಕ್ಕಾಗಿ ಸ್ಕ್ಯಾನ್ ಮಾಡುವ ಮೂಲಕ ಮಾಹಿತಿದಾರರು ಅದನ್ನು ಪರೀಕ್ಷಿಸಲು ಬಯಸಬಹುದು. ಅಲ್ಲಿ ತಮ್ಮ ಗುರುತಿನ ದಾಖಲೆಯ ಪ್ರಕಾರ ಮತ್ತು ಸಂಖ್ಯೆಗಳು ಗೋಚರಿಸುತ್ತದೆ. ನಿಯೋಜಿಸಲಾದಂತಹ ಮನೆಪಟ್ಟಿ ಬ್ಲಾಕ್ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆಯಾದಂತಹ ಸಂದರ್ಭದಲ್ಲಿ ತಾವು ಚಾರ್ಜ್ ಅಧಿಕಾರಿಯವರಿಂದ ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಗೆ ಪೋರ್ಟಲ್ ಮೂಲಕ ರಚಿಸಲಾಗಿರತಕ್ಕಂತಹ ಹೊಸ ಗುರುತಿನ ಚೀಟಿ ಮತ್ತು ನೇಮಕಾತಿ ಪತ್ರವನ್ನು ಪಡೆಯಬೇಕು. ಕ್ಷೇತ್ರ ಕಾರ್ಯಕ್ಕೆ ಹೋಗುವ ಮೊದಲು ತಮ್ಮ ರಾಜ್ಯ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪಟ್ಟಿಯನ್ನು ತಾವು ಕೊಂಡೊಯ್ಯತಕ್ಕಂಥದ್ದನ್ನು ದಯವಿಟ್ಟು ಕನ್ಫರ್ಮ್ ಮಾಡಿಕೊಳ್ಳಬೇಕು. ಇನ್ನು ಮನೆಪಟ್ಟಿ ಬ್ಲಾಕ್ ಹೌಸ್ ಲಿಸ್ಟಿಂಗ್ ಬ್ಲಾಕನ್ನು ಗುರುತಿಸಿ ಅದರ ಗಡಿಗಳು ಮತ್ತು ಪ್ರಮುಖ ಹೆಗ್ಗುರುತುಗಳನ್ನು ಸ್ಪಷ್ಟವಾಗಿ ಗುರುತಿಸಲು ತಮ್ಮ ಮೇಲ್ವಿಚಾರಕರೊಂದಿಗೆ ಸುತ್ತಾಡಿ
ನಿಗದಿಪಡಿಸಿರ್ತಕ್ಕಂತಹ ಬ್ಲಾಕನ್ನು ಪತ್ತೆ ಹಚ್ಚಲು ಯಾವುದೇ ತೊಂದರೆ ಇದ್ದರೆ ತಕ್ಷಣ ನಿಮ್ಮ ಚಾರ್ಜ್ ಅಧಿಕಾರಿಯನ್ನು ಸಂಪರ್ಕಿಸಿರಿ. ಮನೆಪಟ್ಟಿ ಬ್ಲಾಕ್ನ ಗಡಿಗಳು ಪಕ್ಕದ ಬ್ಲಾಕ್ನೊಂದಿಗೆ ಸೇರಿಕೊಂಡಿಲ್ಲ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಅದೇ ಸಮಯದಲ್ಲಿ ನಿಮ್ಮ ಬ್ಲಾಕ್ನಲ್ಲಿ ಯಾವುದೇ ಪ್ರದೇಶವನ್ನು ಬಿಡದೆ ಇರತಕ್ಕಂಥದ್ದನ್ನು ಕೂಡ ಕನ್ಫರ್ಮ್ ಮಾಡಿಕೊಳ್ಳಿ. ಕ್ಷೇತ್ರ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಪ್ರದೇಶದ ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡಿ ಮತ್ತು ತಮ್ಮ ಭೇಟಿಯ ಉದ್ದೇಶದೊಂದಿಗೆ ಜನಗಣತಿಯ ಉದ್ದೇಶವನ್ನು ವಿವರಿಸಿ ಅವರ ಸಹಕಾರ ಮತ್ತು ಬೆಂಬಲವನ್ನು ಪಡೆಯಬೇಕಾಗಿರುತ್ತದೆ. ಸ್ಥಳೀಯ ಪ್ರಾಧಿಕಾರವು ಕಟ್ಟಡ ಸಂಖ್ಯೆಯನ್ನು ನೀಡದಿರುವ ಪ್ರತಿಯೊಂದು ಕಟ್ಟಡಕ್ಕೂ ಸ್ಥಳೀಯ ಪ್ರಾಧಿಕಾರವು ಕಟ್ಟಡ ಸಂಖ್ಯೆಯನ್ನು ಒದಗಿಸದಿದ್ದರೆ ಮಾರ್ಕರ್ ಪೆನ್ ಬಳಸಿ ಸಂಖ್ಯೆ ನೀಡಿ ಮತ್ತು ಅದರಲ್ಲಿಯೂ ಜನಗಣತಿಯ ಮನೆಗಳ ಸಂಖ್ಯೆಯನ್ನು ಆವರಣದೊಳಗೆ ಬರೆಯಿರಿ. ಪ್ರತಿಯೊಂದು ಕಟ್ಟಡ ಮತ್ತು ಜನಗಣತಿಯ ಮನೆ ವಸತಿಯೇತರ, ವಾಣಿಜ್ಯ ಅಥವಾ ಇಲ್ಲದಿದ್ದರೆ ಭೇಟಿ ನೀಡುವುದು ಮತ್ತು ಎಲ್ಲ ಸಂಬಂಧಿತ ಮಾಹಿತಿಯನ್ನು ನಿಖರವಾಗಿ ದಾಖಲಿಸುವುದು ಅತ್ಯಗತ್ಯವಾಗಿರುತ್ತದೆ. ಕಟ್ಟಡಗಳಲ್ಲಿನ ಪ್ರತಿ ಜನಗಣತಿ ಮನೆಯನ್ನು ಯಾವುದೇ ಲೋಪಗಳು ಅಥವಾ ನಕಲುಗಳು ಇಲ್ಲದೆ ಸೇರಿಸಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಮಾಹಿತಿದಾರರನ್ನು ಗೌರವಿಸಿ ಸ್ವಾಗತಿಸಿ, ಏಕೆಂದರೆ ಅವರು ನಿಮ್ಮ ಕಾರ್ಯವನ್ನು ಪೂರ್ಣಗೊಳಿಸಲು ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಒದಗಿಸುತ್ತಾರೆ. ನಿಮಗೆ ಮನೆಪಟ್ಟಿ ಮತ್ತು ಮನೆಗಣತಿಯಲ್ಲಿ ನೀಡಲಾಗಿರತಕ್ಕಂಥ ಪ್ರಶ್ನೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ ಮತ್ತು ಮಾಹಿತಿದಾರರು ಒದಗಿಸಿದ ಸರಿಯಾದ ಮಾಹಿತಿಯನ್ನು ದಾಖಲಿಸಿಕೊಳ್ಳಿ. ಜನಗಣತಿ ಕಾಯ್ದೆ ಪ್ರಕಾರ ಗೌಪ್ಯತೆ ಕಾಪಾಡಿಕೊಳ್ಳಿ. 2027ರ ಜನಗಣತಿಗೆ ಅಧಿಕೃತವಾಗಿ ನೇಮಕಗೊಂಡವರನ್ನು ಹೊರತುಪಡಿಸಿ ಯಾವುದೇ ಅನಧಿಕೃತ ವ್ಯಕ್ತಿಯೊಂದಿಗೆ ವೈಯಕ್ತಿಕ ಪ್ರತಿಗಳನ್ನು ಹಂಚಿಕೊಳ್ಳಬೇಡಿ ಅಥವಾ ಜನಗಣತಿ ದಾಖಲೆಗಳನ್ನು ಪರಿಶೀಲಿಸಲು ಅನುಮತಿಸಬೇಡಿ. ಕೆಲಸಕ್ಕಾಗಿ ನಿಗದಿಪಡಿಸಿದ ಸಮಯವನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಳ್ಳಿ ಮತ್ತು ನಿಗದಿತ ಸಮಯದ ಮಿತಿಯೊಳಗೆ ಕೆಲಸ ಮಾಡಲಾಗುತ್ತಿದೆ ಮತ್ತು ಪೂರ್ಣಗೊಳಿಸಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ಖಚಿತಪಡಿಸಿಕೊಳ್ಳಿ. ಡಿಜಿಟಲ್ ವ್ಯವಸ್ಥೆಗಳಲ್ಲಿ ವಿವಿಧ ಕಾರಣಗಳಿಂದ ತಾಂತ್ರಿಕ ದೋಷಗಳು ಉಂಟಾಗಬಹುದು. ನೀವು ತಾಳ್ಮೆ, ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂತಹ ಮೇಲ್ವಿಚಾರಕರು, ಕ್ಷೇತ್ರ ತರಬೇತುದಾರರು, ಚಾರ್ಜ್ ಅಧಿಕಾರಿಗಳು ಅವರಿಂದ ನೀವು ಸಹಾಯವನ್ನು ಪಡೆಯಬಹುದು ಹಾಗೂ ನೀವು ಸಂಬಂಧಿತ ಜನಗಣತಿ ಕಾರ್ಯಾಚರಣೆ ನಿರ್ದೇಶನಾಲಯದಲ್ಲಿರತಕ್ಕಂತಹ ಸಹಾಯವಾಣಿಯನ್ನು ಕೂಡ ಸಂಪರ್ಕಿಸಬಹುದಾಗಿರುತ್ತದೆ. ಯಾವುದೇ ಸಂದರ್ಭದಲ್ಲಿ ಆ್ಯಪನ್ನು ಡಿಲೀಟ್ ಮಾಡಿದರೆ ಸಂಗ್ರಹಿಸಿ ಸಿಂಕ್ ಮಾಡದ ಮಾಹಿತಿಗಳು ಡಿಲೀಟ್ ಆಗುತ್ತವೆ. ಮೊದಲು ಮಾಹಿತಿಗಳ ನಷ್ಟವನ್ನು ತಪ್ಪಿಸಲು ಒದಗಿಸಲಾದ ಬರವಣಿಗೆ ಪ್ಯಾಡ್ನಲ್ಲಿ ನಕಲಿಸಿ. ಈ ನಕಲಿಸಿದ ಮಾಹಿತಿಗಳ ನಂತರ ಈಗಾಗಲೇ ಜನಗಣತಿ ಮನೆಗಳಿಗೆ ಭೇಟಿ ನೀಡಿ ಸಂಗ್ರಹಿಸಿದ ಮಾಹಿತಿಗಳನ್ನು ಭೇಟಿ ನೀಡದೆಯೇ ಆ್ಯಪ್ನಲ್ಲಿ ಸೇರಿಸಬಹುದಾಗಿರುತ್ತದೆ. ಮೊಬೈಲ್ ಸಾಧನವನ್ನು ಅನಗತ್ಯವಾಗಿ ಬದಲಾಯಿಸಬೇಡಿ. ಇದು ಮಾಹಿತಿಗಳ ನಷ್ಟ ಮತ್ತು ಸಿಂಕ್ ಮಾಡುವಿಕೆಗೆ ಸಂಬಂಧಿಸಿದ ಕ್ಷೇತ್ರ ಕಾರ್ಯದಲ್ಲಿ ಹೆಚ್ಚಿನ ಸಮಸ್ಯೆಯನ್ನು ತರ್ತದೆ. ಮೊಬೈಲ್ ಸಾಧನದ ಬದಲಾವಣೆಯನ್ನು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಮಾಡಬಹುದಾಗಿರುತ್ತದೆ. ಕ್ಷೇತ್ರ ಕಾರ್ಯ ಪ್ರಾರಂಭಿಸುವ ಮೊದಲು ನೀವು ಡ್ರಾಪ್ ಡೌನ್ ಸೂಚಿಯಿಂದ ರಾಜ್ಯದ ನಿರ್ದಿಷ್ಟ ಭಾಷೆಯನ್ನು ಆಯ್ಕೆ ಮಾಡಬಹುದು. ಗಣತಿದಾರರು ಮಾಹಿತಿಗಳನ್ನು ನಮೂದಿಸುವಾಗ ಜಾಗರೂಕರಾಗಿರಬೇಕು. ಮಾಹಿತಿಗಳನ್ನು ಸರಿಯಾಗಿ ನಮೂದಿಸಬೇಕು. ಮೇಲ್ವಿಚಾರಕರು ಮಾಹಿತಿಯನ್ನು ಪರಿಶೀಲಿಸಿದಾಗ ಅದು ತಪ್ಪಾಗಿದೆ ಅಂತ ಕಂಡು ಬಂದರೆ ಗಣತಿದಾರರು ಇಡೀ ಮಾಹಿತಿಗಳನ್ನು ಮತ್ತೆ ನಮೂದಿಸಬೇಕಾಗುತ್ತದೆ. ಹೆಚ್ಚುವರಿ ಕೆಲಸವನ್ನು ತಪ್ಪಿಸಲು ಸಂಗ್ರಹಿಸಿದ ಮತ್ತು ನಮೂದಿಸಿದ ಮಾಹಿತಿಗಳು ಮೊದಲ ಹಂತದಲ್ಲಿಯೇ ಸರಿಯಾಗಿರತಕ್ಕಂಥದ್ದನ್ನು ಖಚಿತಪಡಿಸಿಕೊಳ್ಳಬೇಕು. ಇನ್ನು ಏನು ಮಾಡಬೇಕು ಮತ್ತು ಏನು ಮಾಡಬಾರದು, ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳನ್ನು ನೋಡ್ತಾ ಹೋಗೋಣ. ಮೊಬೈಲ್ ಆ್ಯಪ್ ಇದೇನು HLO ಆ್ಯಪ್ ಇದೆ ಅದನ್ನು ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ತಾವು ಪ್ಲೇಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಈ ಆ್ಯಪನ್ನು ಬಳಸಲು ಪ್ರತಿರೂಪದ ಸಮಾನಾಂತರ ಪದ ಡ್ಯುಯಲ್ ಆ್ಯಪ್ಗಳ APK ಫೈಲ್ಗಳನ್ನಂತೂ ಯಾವುದೇ ರೀತಿಯ ಆ್ಯಪನ್ನು ತಾವು ಬಳಸಬಾರದು ಮತ್ತು ಅದು ಕಾನೂನು ಬಾಹಿರವಾಗಿರುತ್ತದೆ ಮತ್ತು ಅಸುರಕ್ಷಿತವಾಗಿದೆ. ಈ ಮಾಹಿತಿಯನ್ನು ಈ ತಂತ್ರದೊಂದಿಗೆ ಸಿಂಕ್ ಮಾಡಲಾಗುವುದಿಲ್ಲ ಮತ್ತು ಮಾಹಿತಿ ನಷ್ಟದಿಂದಾಗಿ ತಾವು ಕೆಲಸವನ್ನು ಪುನಃ ಮಾಡಬೇಕಾಗಬಹುದಾಗಿರುತ್ತದೆ. ಇನ್ನು ಕಾಲಕಾಲಕ್ಕೆ ಗೂಗಲ್ ಪ್ಲೇಸ್ಟೋರ್ ಆ್ಯಪ್ ಸ್ಟೋರ್ನಿಂದ ಆ್ಯಪ್ ಅಪ್ಡೇಟ್ಗಾಗಿ ಪರಿಶೀಲಿಸಿ ಮತ್ತು ಆ್ಯಪ್ ಅಪ್ಡೇಟ್ ಆಗ್ತಾ ಇದೆಯೇ ಅಂತಕ್ಕಂಥದ್ದನ್ನು ಖಚಿತಪಡಿಸಿಕೊಳ್ಳಿ. ಯಾವುದೇ ಸಂದರ್ಭದಲ್ಲೂ ಆ್ಯಪನ್ನು ತೆಗೆದುಹಾಕಬೇಡಿ. ಯಾವುದೇ ನವೀಕರಣದ ಸಂದರ್ಭದಲ್ಲಿ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಆ್ಯಪನ್ನು ನವೀಕರಿಸಿ. ನೋಂದಾಯಿತ ಒಂದೇ ಮೊಬೈಲ್ ಸಾಧನದಲ್ಲಿ ಮಾತ್ರ ಲಾಗಿನ್ ಮಾಡಿ ಮತ್ತು ಮೊಬೈಲ್ ಆ್ಯಪ್ ಬಳಸಿ. ನೋಂದಾಯಿತ ಮೊಬೈಲ್ ಸಾಧನವನ್ನು ಬದಲಾಯಿಸಬೇಡಿ.
ಸಾಧನ ಕೆಟ್ಟು ಹೋದಾಗ ಅಥವಾ ಸಾಧನ ಕಳೆದು ಹೋದಂತಹ ವಿಪರೀತ ಸಂದರ್ಭಗಳಲ್ಲಿ ಮಾತ್ರ ಚಾರ್ಜ್ ಅಧಿಕಾರಿಯವರ ಅನುಮತಿ ಮತ್ತು ಅನುಮೋದನೆಯನ್ನು ಪಡೆದು ಸಾಧನವನ್ನು ಬದಲಿಸಬಹುದಾಗಿರುತ್ತದೆ. ಒಬ್ಬ ಗಣತಿದಾರರ ಬಳಕೆದಾರರ ID ಲಾಗಿನ್ಗಾಗಿ ಮಾತ್ರ ಸಾಧನವನ್ನು ಬಳಸಿ. ನಿಮ್ಮ ಬಳಕೆದಾರರ ID ಮತ್ತು ಪಾಸ್ವರ್ಡ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಚಾರ್ಜ್ ಅಧಿಕಾರಿಯಿಂದ CMMS ಪೋರ್ಟಲ್ನಲ್ಲಿ ಮನೆಪಟ್ಟಿ ಬ್ಲಾಕ್ ಹಂಚಿಕೆ ಪೂರ್ಣಗೊಂಡ ನಂತರವೇ ನಿಮ್ಮ ಸಾಧನವನ್ನು ನೋಂದಾಯಿಸಿ. ಚಾರ್ಜ್ ಅಧಿಕಾರಿಯು ಲಾಗಿನ್ ರುಜುವಾತುಗಳನ್ನು ತಮಗೆ SMS ಅಥವಾ ಇಮೇಲ್ ಮೂಲಕ ಒದಗಿಸುತ್ತಾರೆ. ಇನ್ನು ನೀವು ಒಂದು ಸಾಧನದಲ್ಲಿ ನೋಂದಾಯಿಸಿರುವ ಮಾಹಿತಿ ಸಂಗ್ರಹಕ್ಕಾಗಿ ಇನ್ನೊಂದು ಸಾಧನವನ್ನು ಬಳಸಬೇಡಿ. ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮೊಬೈಲ್ ಆ್ಯಪ್ನ ಡಿಫಾಲ್ಟ್ ಪಾಸ್ವರ್ಡನ್ನು ಬದಲಾಯಿಸಿ. ಇಡೀ ಜನಗಣತಿಯ ಸಮಯದಲ್ಲಿ ನಿಮ್ಮ ಮೊಬೈಲನ್ನು ಯಾವುದೇ ಅನಧಿಕೃತ ವ್ಯಕ್ತಿ ಅಥವಾ ಮಕ್ಕಳಿಗೆ ಹಸ್ತಾಂತರಿಸಬೇಡಿರಿ. ನಿಮ್ಮ ನೇಮಕಾತಿ ಆದೇಶದ ಪ್ರಕಾರ ಮೊಬೈಲ್ ಆ್ಯಪ್ನಲ್ಲಿ ಸ್ಥಳ ವಿವರಗಳನ್ನು ಪ್ರದರ್ಶಿಸಲಾಗಿದೆಯೇ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿ. ನಂತರ ವಹಿಸಲಾಗಿರತಕ್ಕಂಥ ಮನೆಪಟ್ಟಿ ಬ್ಲಾಕ್ ಕ್ಷೇತ್ರ ಕಾರ್ಯವನ್ನು ಮುಂದುವರಿಸಿ. 2027 ಜನಗಣತಿಗಾಗಿ ಅಧಿಕೃತ ಸಾಮರ್ಥ್ಯದಲ್ಲಿ ಸರಿಯಾಗಿ ಅಧಿಕಾರ ಪಡೆದವರನ್ನು ಹೊರತುಪಡಿಸಿ ಯಾವುದೇ ಅನಧಿಕೃತ ವ್ಯಕ್ತಿಗಳೊಂದಿಗೆ ವೈಯಕ್ತಿಕ ಪ್ರತಿಕ್ರಿಯೆಗಳನ್ನು ಹಂಚಿಕೊಳ್ಳಬೇಡಿ ಅಥವಾ ಜನಗಣತಿ ದಾಖಲೆಗಳನ್ನು ಪರಿಶೀಲಿಸಲು ಅನುಮತಿಸಬೇಡಿ. ಯಾವುದೇ ತೊಂದರೆ, ಸ್ಥಳ ವಿವರಗಳಲ್ಲಿನ ವ್ಯತ್ಯಾಸ, ಸಾಧನದ ನೋಂದಣಿಯಲ್ಲಿ ತೊಂದರೆ ಇತ್ಯಾದಿಗಳು ಕಂಡುಬಂದರೆ ನಿಮ್ಮ ಚಾರ್ಜ್ ಅಧಿಕಾರಿಯನ್ನು ಸಂಪರ್ಕಿಸಿರಿ. ಮನೆಪಟ್ಟಿ ಬ್ಲಾಕ್ ಆ್ಯಪ್ ತೆರೆಯಲು ರಚಿಸಲಾದ ಪಿನ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಪ್ರತಿ 5-6 ಮನೆಗಳು ಅಥವಾ ಕುಟುಂಬಗಳನ್ನು ಗಣತಿ ಮಾಡಿದ ನಂತರ ನಮೂದಿಸಿದ ಮಾಹಿತಿಯನ್ನು ಕೇಂದ್ರ ಸರ್ವರ್ನಲ್ಲಿ ಅಪ್ಲೋಡ್ ಮಾಡಿ ಅಥವಾ ಸಿಂಕ್ ಮಾಡಿ. ಇದರಿಂದ ಮಾಹಿತಿ ನಷ್ಟವನ್ನು ತಡೆಗಟ್ಟಬಹುದಾಗಿರುತ್ತದೆ. ಸೊ ಇದಾಗಿತ್ತು 2027 ಭಾರತದ ಜನಗಣತಿಗೆ ಸಂಬಂಧಿಸಿದಂತಹ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.